ದೇವರ ಮಕ್ಕಳೇ, ಅನೇಕರು ಈ ಮುಂಜಾನೆ ಪ್ರಾರ್ಥನೆನೇ ಮಾಡಲ್ಲ. ಬೆಳಗ್ಗೆ ಎದ್ದೋಳೋದಂತೇಳಿ ಬಹಳ ಕಷ್ಟವಾಗ್ಬಿಡ್ತದೆ. ಆದರೆ ವೇದ ಪುಸ್ತಕದ ಅಡಿಪಾಯದ ನೋಡಬೇಕಾದಾಗ ವಾಕ್ಯ ಹೇಳ್ತದೆ, ಪ್ರತಿದಿನ ಭೂಮಿಯ ಮೇಲೆ ದೇವರ ಕೃಪೆ ನೂತನವಾಗಿರ್ತದೆ. ಹೊಸ ಕೃಪೆಯನ್ನು ದೇವರು ಭೂಮಿ ಮೇಲೆ ಅನುಮತಿ ಮಾಡ್ತಾನೆ ಅಂತ ವಾಕ್ಯ ಕಲಿಸಿಕೊಡ್ತದೆ. ಆ ಹೊಸ ಕೃಪೆಯನ್ನು ನಿಮ್ಮ ಜೀವನದಲ್ಲಿ ನೀವು ಹೊಂದ್ಕೊಳ್ಬೇಕಾದರೆ ಮುಂಜಾನೆ ಎದ್ದು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕು, ಕರ್ತನ ಹುಡುಕಬೇಕು. ಉದಾಹರಣೆಗೆ ವೇದ ಪುಸ್ತಕ ನೋಡ್ರಿ, ಆದಮ್ ಅವ್ವ ಅವ್ರ ದೇವರೊಟ್ಟಿಗೆ ನಡೀತಾ ಇದ್ರು. ದಾವೀದ ರಾಜನ ಕೇಳ್ರಿ, ಅವ್ರು ಹೇಳ್ತಾನೆ, ದೇವರೇ ನಾನು ಮುಂಜಾನೆ ನಿನ್ನ ಹುಡುಕ್ತೀನಿ ಅಂತ. ಅದೇ ಪ್ರಕಾರವಾಗಿ ಮುಂಜಾನೆ ವೇಳೆ ಎದ್ದು ನಾವು ಪ್ರಾರ್ಥನೆ ಮಾಡಬೇಕು, ದೇವರು ಹುಡುಕಬೇಕು. ಅನೇಕ ಕಾರಣ ಹೇಳ್ತೇವೆ. ರಾತ್ರಿ ತುಂಬ ತಡವಾಗಿ ಮಲಗಿದ್ರಿ, ತುಂಬ ಆಯಾಸವಾಗಿತ್ತು, ಸುಸ್ತಾಗ್ಬಿಟ್ಟಿತ್ತು, ನಮ್ಮ ಕೈಲಿ ಆಗ್ತಾ ಇಲ್ಲ, ಹೇಳಬೇಕಂತ ಆಸೆ ಇದೆ ಅಂತೆಲ್ಲ ಹೇಳ್ತೀವಿ, ಆದರೆ ಎದ್ದೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ಒಂದು ವ್ಯಕ್ತಿಯ ಪರಿಚಯವನ್ನು ನಾನು ಮಾಡಿಕೊಡ್ತೀನಿ. ನಮ್ಮ ವೇದ ಪುಸ್ತಕದಲ್ಲಿ ಯೇಸು ಸ್ವಾಮಿ ಸತ್ತು ಪುನರುತ್ಥಾನ ಹೊಂದಿಕೊಳ್ತಾರೆ ಅಲ್ವಾ? ಆ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿಕೊಂಡ ದಿವಸ ಯಾರು ಗೊತ್ತಿಲ್ಲ, ಯೇಸು ಸ್ವಾಮಿ ಎದ್ದಿರೋದು, ಜೀವಂತವಾಗಿ ಎದ್ದಿರೋದು ಗೊತ್ತಿಲ್ಲ. ಆದರೆ ಅವತ್ತು ಮುಂಜಾನೆ ವೇಳೆ ಮಗ್ದಲದ ಮರಿಯಾಳು, ಅನೇಕ ಸ್ತ್ರೀಯರಿದ್ದರು, ಆದರೆ ಅದರಲ್ಲಿ ಮಗ್ದಲ ಮರಿಯಾಳು, ಇವಳು ಮುಂಜಾನೆ ಎದ್ದು ಯೇಸು ಸ್ವಾಮಿಯ ಶವ ಶರೀರಕ್ಕೆ, ಮೃತದೇಹಕ್ಕೆ ತೈಲವನ್ನು ಹಚ್ಚುವುದಕ್ಕಾಗಿ ಹೋಗಬೇಕಂತ ಅವಳು ಸಿದ್ಧ ಮಾಡಿಕೊಂಡು ಹೋಗ್ತಿರ್ತಾಳೆ. ಆ ಮಗ್ದಲ ಮರಿಯನ್ನ ಕೇಳ್ರಿ, ಏನಕ್ಕೆ ಮಗ್ದಲ ಮರಿಯಲೆ ನೀನು ಮುಂಜಾನೆ ದೇವರು ಹುಡುಕ್ತಾ ಇದೀಯಾ, ಯಾಕೆ ಯೇಸು ಸ್ವಾಮಿ ಹತ್ರ ಹೋಗ್ತಾ ಇದೀಯಾ ಅಂತ ಕೇಳಿದ್ರೆ ಏನು ಹೇಳ್ತಾಳೆ? ಇನ್ನೊಂದು ನನಗೆ ತುಂಬ ಚಿಂತೆ ಮಾಡಿದ ವಿಷಯ ಅಂತ ಹೇಳಿದ್ರೆ, 3.5 ವರ್ಷ ಕಾಲ ಯೇಸು ಸ್ವಾಮಿ ಜೊತೆಗೇ ಇದ್ದು, ಜೊತೆಗೇ ತಿಂದು ಕುಡಿದು ಮಲಗಿ ಎದ್ದು ಓಡಾಡಿ ಎಲ್ಲ ಮಾಡಿದ್ರು. ಆದರೆ ಈ ಶಿಷ್ಯರು ಯಾರಿಗೂ ಏನಾಗಿಲ್ಲ, ಮುಂಜಾನೆ ಎದ್ದು ಆ ಒಂದು ಸಮಾಧಿ ಬಳಿಗೆ ಹೋಗ್ಬೇಕಂತ ಮನಸ್ಸು ಬಂದಿಲ್ಲ. ಆದರೆ ಮಗ್ದಲ ಮರಿಯಳು ಹೋದ್ಲಲ್ವಾ, ಅವಳ ಕೇಳ್ರಿ, ಅವಳು ಹೇಳ್ತಾಳೆ, ಒಂದೊಮ್ಮೆ ನನಗೆ 7 ದೆವ್ವಗಳು ಹಿಡಿದಿತ್ತು. ಆ 7 ದೆವ್ವಗಳ ಆ ಪೀಡನೆಯಿಂದ ನನಗೆ ನಿದ್ರೆನೇ ಬರ್ತಾ ಇದ್ದಿಲ್ಲ. ನನ್ನ ಜೀವನನೇ ತುಂಬ ಕಾರ್ಗತ್ತಲೆಯಾಗಿ ತುಂಬ ಒಂದು ಇಕ್ಕಟ್ಟಲ್ಲಿತ್ತು. ನಾನಾ ಪ್ರಯಾಸಗಳು ಮಾರ್ಗಗಳನ್ನ ಹುಡುಕಾಡದೆ ಪಟ್ಟೆ, ಆದರೆ ಯಾವುದು ನನ್ನ ಬಿಡುಗಡೆ ಮಾಡಲಿಲ್ಲ. ಯೇಸು ಸ್ವಾಮಿ ನನಗೆ ಬಿಡುಗಡೆ ಮಾಡಿದ್ರು. ಆ ದೆವ್ವಗಳು ಇರೋವರೆಗೂ ಒಂದು ದಿವಸ ಕೂಡ ಮಲಗೇ ಇರಲ್ಲ ಇವಳು, ದೆವ್ವ ಹಿಡಿದವಳು. ಆದರೆ ಅವಳಿಗೆ ಬಿಡುಗಡೆ ಆದ ಮೇಲೆ ಅವಳು ಸುಖವಾಗಿ ಮಲಗೋದಕ್ಕೆ ಕೃಪೆಯಾಯಿತು. ಅದಕ್ಕೆ ಅವಳು ಹೇಳ್ತಾಳೆ, ನನ್ನ ಒಂದು ಪ್ರಸಂಗದ ಭಾಷೆ ಇದು. ಅದಕ್ಕೆ ಮಗ್ದಲ ಈ ರೀತಿಯಾಗಿ ಹೇಳ್ಬೋದು, ಏನಂತ, ದೆವ್ವ ಹಿಡಿದಾಗ ನನ್ನ ಕೈಯಲ್ಲಿ ಮಲಗಕ್ಕೆ ಆಗ್ತಾ ಇರಲಿಲ್ಲ, ಆಗಲೂ ರಾತ್ರಿ ನಾನು ಹೋರಾಟ ಮಾಡಬೇಕಾಗಿತ್ತು. ಆದರೆ ನನ್ನನ್ನು ಆ ದೆವ್ವಗಳ ಕಾಟಗಳಿಂದ, ಪೀಡೆಗಳಿಂದ, ಆ ಬಾಧೆಯಿಂದ ಬಿಡಿಸಿದ ದೇವರು, ಆ ಬಿಡುಗಡೆ ಆದಮೇಲೆ ನಾನು ಆರಾಮ ಮಲಗಿದ್ದೀನಿ. ಎಷ್ಟೋ ರಾತ್ರಿಗಳು ಮಲಗಲಿಲ್ಲ, ಆದರೆ ನನ್ನನ್ನು ಬಿಡುಗಡೆ ಮಾಡಿದ ದೇವರಿಗೋಸ್ಕರ ಒಂದು ದಿನ ನಿದ್ರೆ ಕೆಡಿಸ್ಕೊಂಡ್ರೆ ಅದು ನನಗೆ ನಷ್ಟವಾಗಲ್ಲ, ಅದು ಲಾಭನೇ ಅಂತ ಹೇಳಿ ಅವಳು ಮುಂಜಾನೆ ಏನು ಮಾಡ್ತಾ ಇದ್ದಾಳೆ, ಇನ್ನು ಕತ್ತರಿರಬೇಕಾದಾಗಲೇ ಅವಳು ಯೇಸು ಸ್ವಾಮಿಯನ್ನು ಹುಡುಕಿ ಹೋಗುವುದನ್ನು ಕಾಣಲಿಕ್ಕೆ ಸಾಧ್ಯ. ಅದೇ ಪ್ರಕಾರವಾಗಿ ನಾನಾ ಕಾರಣಗಳನ್ನು ಪ್ರಾರ್ಥನೆ ಮಾಡದೇ ಇರೋದಕ್ಕೆ ಹೇಳೋದನ್ನ ಬಿಟ್ಟು, ದೇವರ ನಮ್ಮ ಜೀವನದಲ್ಲಿ ಮಾಡಿದ ಉಪಕಾರಗಳಿಗೆ ಪ್ರತಿಯಾಗಿ, ಯಾವ ಮನುಷ್ಯರು ಕೂಡ ಮಾಡದೇ ಇರೋ ಉಪಕಾರ, ಯಾವ ಮನುಷ್ಯರಿಂದ ಮಾಡೋಕ್ಕಾಗದೇ ಇರೋ ಉಪಕಾರಗಳು, ಎಣಿಕೆ ಮಾಡಲಿಕ್ಕೆ ಅಸಂಖ್ಯವಾದ ಉಪಕಾರಗಳು. ಯಾಕೆ? ಪ್ರತಿದಿನ ನಾವು ಜೀವಂತವಾಗಿ ಹೇಳುವುದೇ ದೇವರ ಕೃಪೆಯನ್ನೇ. ಅರ್ಥ ಆಗ್ತಾ ಇದೆಯಾ? ರಾತ್ರಿ ಮಲಗಿ ಬೆಳಗ್ಗೆ ಹೇಳ್ತೀವಿ ಅನ್ನೋ ಯಾವ ಗ್ಯಾರಂಟಿ ಇಲ್ಲ. ಆದರೆ ವಾಕ್ಯ ಕಲಿಸಿಕೊಡುತ್ತದೆ, ಇಸ್ರಾಯೇಲಿಯರ ಪರಿಪಾಲಕನು ನಿದ್ರಿಸುವುದಿಲ್ಲ, ಅವನು ತೂಕಡಿಸುವುದಿಲ್ಲ ಅಂತ. ಅರ್ಥ, ಇವರೆಲ್ಲರೂ ಆರಾಮ ಮಲಗಿರಬೇಕಾದಾಗ ನಮ್ಮ ಪರಿಪಾಲಕನಾದ ಯೇಸು ಸ್ವಾಮಿ
ನಮ್ಮ ಮಲಗಿರುವ ಆ ಜಾಗದಲ್ಲಿ ನಮ್ಮ ಪಕ್ಕದಲ್ಲಿ ನಮ್ಮ ಹೃದಯದ ಬಡಿತ ಒಂದು ಜಾಸ್ತಿ ಆಗದೆ ಒಂದು ಕಡಿಮೆ ಆಗದೆ ಕಾವಲು ಮಾಡ್ತಾ ಇರ್ತಾನಲ್ಲ, ಆ ಕೃಪೆಯಿಂದಲೇ ನಾವು ಪ್ರತಿ ದಿನ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ದಿನ ಕೂಡ ಅದೇ ಪ್ರಕಾರ ಕಂಡಿರ್ತೇವೆ, ನಾಳೆನೂ ಕೂಡ ಅದೇ ಪ್ರಕಾರ ಕಾಣಬಹುದು. ಆದ ಕಾರಣನೇ ಮುಂಜಾನೆ ಹೇಳ್ರಿ, ಹಕ್ಕಿಗಳು ಪಕ್ಷಿಗಳು ಅದು ಧ್ವನಿ ಎತ್ತುವುದಕ್ಕೆ ಮುಂಚಿತವಾಗಿಯೇ ನಿಮ್ಮ ಬಾಯಿಯಿಂದ ಯೇಸುವಿನ ನಾಮ ಸ್ತೋತ್ರಗಳು ಬರಬೇಕಾಗಿರುತ್ತದೆ. ಅದನ್ನು ಮಾಡಿರಿ, ಅದು ನಿಮಗೆ ದೊಡ್ಡ ಆಶೀರ್ವಾದ ಕೊಂಡು ಬರುತ್ತದೆ. ಮುಂಜಾನೆ ದೇವರನ್ನು ಯಾರು ಹುಡುಕ್ತಾರೋ ಅವರು ದೇವರನ್ನ ಕಂಡುಕೊಳ್ತಾರೆ, ಅವರ ಜೀವನ ಸುಭಿಕ್ಷವಾಗಿರುತ್ತದೆ. ಆದ ಕಾರಣ ನೀವು ಕಾರ್ಯಗಳು ಹೇಳೋದು ಬಿಟ್ಟು ನೀವೇನು ಮಾಡಿ, ದೇವರು ಮಾಡಿದ ಉಪಕಾರಗಳನ್ನ ಸ್ಮರಿಸಿ ದಿನಾಲು ಬೆಳಗ್ಗೆದ್ದು ಪ್ರಾರ್ಥನೆ ಮಾಡಿ ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಆಮೇಲೆ